ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಅನುಷಾ. ನಿಮ್ಮೆಲ್ಲರಿಗೂ ಆರೋಗ್ಯ ಮಾಲೆಯ ಮೊದಲ ಸಂಚಿಕೆಗೆ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ತಜ್ಞ ದಂತ ವೈದ್ಯರಾದ ಡಾಕ್ಟರ್ ವಿವೇಕಾನಂದ್ ಕಟ್ಟಿಮಣಿಯವರು. ಸ್ವಾಗತ ಸರ್. ಇವರು ಪ್ರಖ್ಯಾತ ಓರಲ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಆಗಿದ್ದಾರೆ. ಇವತ್ತು ಆರೋಗ್ಯ ಮಾಲೆಯ ಕಾರ್ಯಕ್ರಮದ ಬಗ್ಗೆ ಇವರಿಂದ ನಾವು ತಿಳಿದುಕೊಳ್ಳೋಣ. ಡಾಕ್ಟ್ರೇ, ಆರೋಗ್ಯ ಮಾಲೆ ಕಾರ್ಯಕ್ರಮದ ಬಗ್ಗೆ ಸ್ವಲ್ಪ ನಮಗೆ ತಿಳಿಸ್ಕೊಡ್ತೀರಾ? ಖಚಿತವಾಗಿ. ಪ್ರಥಮವಾಗಿ ನಾನು ಡಾಕ್ಟರ್ ಅನುಷಾ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಈ ಆರೋಗ್ಯ ಮಾಲೆ ಕಾರ್ಯಕ್ರಮಕ್ಕೆ ತಾವು ತಮ್ಮ ಸಮಯವನ್ನು ನೀಡಿದ್ದೀರಿ. ಈ ಆರೋಗ್ಯ ಮಾಲೆ ಕಾರ್ಯಕ್ರಮವನ್ನು ನಾವು ಯಾಕೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತಂದರೆ, ತುಂಬ ದಿನಗಳಿಂದ ನಾನು ಇದರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದೆ. ನಾವು ನಮ್ಮ ದೇಶದ ಜನತೆಗೆ ಏನಾದರೂ ಆರೋಗ್ಯದ ಅರಿವು ಕೊಡಬೇಕು, ಆ ಅರಿವು ಯಾವ ರೀತಿಯಲ್ಲಿ ಇರಬೇಕು ಅನ್ನುವುದನ್ನ ಆಲೋಚನೆ ಮಾಡ್ತಾ ಒಂದು ಪಾಡ್ಕಾಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂತಂದ್ರೆ ತುಂಬಾ ಜನಗಳು ಇವತ್ತು ನಮ್ಮ ದೇಶ ಪ್ರಥಮ ಸ್ಥಾನದಲ್ಲಿದೆ ಜಾಗತಿಕವಾಗಿ ಎಲ್ಲ ಜನಸಂಖ್ಯೆಯ ದೃಷ್ಟಿಯಿಂದ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಆರೋಗ್ಯ ಮಾಲೆ ಇದು ಸಂಪೂರ್ಣ ದೇಹದ ಆರೋಗ್ಯ, ಸಂಪೂರ್ಣ ಬಾಯಿ ಆರೋಗ್ಯ ಹಾಗೂ ಸಂಪೂರ್ಣ ಮಾನಸಿಕ ಆರೋಗ್ಯ ಎಲ್ಲ ಸೇರಿ ಒಂದು ಆರೋಗ್ಯವನ್ನು ನಾವು ಈ ಆರೋಗ್ಯ ಮಾಲೆಯ ಮೂಲಕ ತಮ್ಮೆಲ್ಲರಿಗೂ ತಿಳಿಸ್ಬಯಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಈ ಪ್ರಥಮ ಸಂಚಿಕೆಯಲ್ಲಿ ನಾವು ಬಾಯಿ ಆರೋಗ್ಯ ಹಾಗೂ ದೇಹದ ಆರೋಗ್ಯ ಸಂಬಂಧವೇನು ಅನ್ನುವ ಒಂದು ಮಾತು ನಿಮಗೆ ತಿಳಿಸ್ತಾ ಇದ್ದೀವಿ ಈ ಸಂಚಿಕೆಯ ಮೂಲಕ. ಹಾಗಾದ್ರೆ ಈಗ ನನಗೆ ಬಾಯಿ ಆರೋಗ್ಯ ಅದು ಹೇಗೆ ದೇಹದ ಆರೋಗ್ಯ ಮೇಲೆ ಪರಿಣಾಮ ಬೀರುತ್ತೆ, ಅದು ಎರಡರದ್ದು ಏನು ಕನೆಕ್ಷನ್ ಇದೆ, ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ಹೇಳಿ, ವಿವರಿಸಿ. ತುಂಬಾ ಒಂದು ಅತಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷಲ್ಲಿ, ಅಂದ್ರೆ ಅತಿ ಮುಖ್ಯವಾದ ಒಂದು ವಿಷಯ ಇದು. ಯಾಕಂತಂದ್ರೆ ತುಂಬಾ ಜನಗಳು ಬಾಯಿ ಮತ್ತು ದೇಹ ಎರಡು ಬೇರೆ ಬೇರೆ ಅಂತ ತಿಳ್ಕೊಂಡಿರ್ತಾರೆ. ಆದ್ರೆ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಬಾಯಿ ಮತ್ತು ದೇಹ ಇವು ಅವಿಭಾಜ್ಯ ಅಂಗಗಳು, ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಹಾಗಾಗಿರೋದ್ರಿಂದ ಈ ಬಾಯಿ ಅನ್ನುವಂತ ಒಂದು ನಮ್ಮ ದೇಹದ ಹೆಬ್ಬಾಗಿಲು. ಪ್ರತಿಯೊಂದು ಆಹಾರ ಸರಬರಾಜು ತಾವು ಯಾವುದೇ ದೇಹಕ್ಕೆ ಸರಬರಾಜು ಮಾಡಬೇಕು ಅಂತಂದ್ರೂ ಸಹಿತ ದೇಹಕ್ಕೆ ಈ ಹೆಬ್ಬಾಗಿಲಿಂದ ಹೋಗೋದ್ರಿಂದ ಬಾಯಿ ಆರೋಗ್ಯ ಅತಿ ಮುಖ್ಯ. ಈ ಬಾಯಿ ಆರೋಗ್ಯ ಚೆನ್ನಾಗಿದ್ರೆ ದೇಹದ ಆರೋಗ್ಯ ಸಹಿತ ಚೆನ್ನಾಗಿರುತ್ತದೆ ಅನ್ನೋದನ್ನ ನಾನು ಈ ಮೂಲಕ ಹೇಳಬಯಸುತ್ತೇನೆ. ಹಾಗಾದ್ರೆ ಈಗ ಬಾಯಿ ಆರೋಗ್ಯ ಅಂತೆಲ್ಲ ಹೇಳ್ತಾ ಇದ್ದೀರಾ, ಸೊ ಹಾಗಾದ್ರೆ ತುಂಬಾ ಸಾಮಾನ್ಯವಾದ ಏನ್ ತೊಂದರೆ ಬರ್ಬೋದು ನಮ್ಮ ಬಾಯಿಗೆ? ಈ ಬಾಯಿ ಆರೋಗ್ಯ ಅಂದಾಗ ತುಂಬಾ ಜನರಿಗೆ ನೆನಪಾಗೋದು ಬರೀ ಬಾಯಿ ಹಲ್ಲಿನಲ್ಲಿ ಇರುವಂತಹ ಹುಳುಕು, ಒಸಡು ರೋಗಗಳು, ಹಲ್ಲು ಅಲಗಾಡುವುದು, ಅದರ ಜೊತೆ ಬಾಯಿ ಅರ್ಬುದ, ನಾವು ಕ್ಯಾನ್ಸರ್ ಅಂತ ಹೇಳ್ತೀವಿ ಇಂಗ್ಲಿಷ್ನಲ್ಲಿ. ಇವಿಷ್ಟು ಅಲ್ಲದೆ ಇನ್ನೂ ಬೇರೆ ತರ ನಿಮಗೆ ಮಧುಮೇಹ ಬಂದಾಗ ಒಂದು ಜಿಂಜೈಟಿಸ್ಸು ಅಥವಾ ಒಸಡು ರೋಗಗಳು, ಆ ತರದ ರೋಗಗಳು ಸಹಿತ ನಮ್ಮಲ್ಲಿ ಉಲ್ಬಣಿಸುತ್ತವೆ. ಅದರ ಜೊತೆ ಅಲ್ಸರ್ ಅಂತ ಹೇಳ್ತೀವಿ, ಕಾಮನ್ ಆಗಿ ತುಂಬಾ ಜನರಲ್ಲಿ ಅಲ್ಸರ್ ಇರುತ್ತೆ. ಆ ಅಲ್ಸರ್ ಸಹಿತ ಈ ಒಂದು ವ್ಯಾಧಿ. ಅಂದ್ರೆ ಬಾಯಿಯಲ್ಲಿ ಪ್ರಮುಖವಾಗಿ ನಿಮಗೆ ಹೇಳ್ಬೇಕಂತಂದ್ರೆ ದಂತ ಕುಳಿ ಅಂದ್ರೆ ಹಲ್ಲು ಹುಳುಕಾಗುವುದು, ಆಮೇಲೆ ಎರಡನೇದಾಗಿ ಒಸಡು ರೋಗಗಳು, ಮೂರನೇದಾಗಿ ನಿಮಗೆ ಬಾಯಿಯ ಅರ್ಬುದ ಅಥವಾ ಕ್ಯಾನ್ಸರ್. ಈ ಮೂರು ನಮ್ಮ ಜಗತ್ತಿನಾದ್ಯಂತ ಇರುವಂತ ಒಂದು ರೋಗಗಳು. ಸೊ ಈಗ ನೀವು ಹಲ್ಲು ಹುಳುಕು ಅಂತ ಹೇಳಿದ್ರಿ, ಕೇರೀಸ್ ಅಂತ, ಸೊ ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಏನಾದ್ರು ಹೇಳ್ತೀರಾ? ಈ ಹಲ್ಲು ಹುಳುಕು ಅನ್ನೋದು ತುಂಬಾ ಜನರಿಗೆ ಅರಿವು ಯಾವಾಗ ಬರುತ್ತಂತಂದ್ರೆ ಹಲ್ಲು ನೋವು ಬಂದಾಗ. ಮಾಮೂಲಾಗಿ ಹಲ್ಲು ನೋವು ಬರೋದಕ್ಕಿಂತ ಮುಂಚೆ ದಂತಕುಳಿ ಶುರುವಾಗಿರುತ್ತೆ. ಅದು ಕಪ್ಪು ಕಪ್ಪಾಗಿರುತ್ತೆ ಹಲ್ಲಿನಲ್ಲಿ. ಆ ಕಪ್ಪು ಆಮೇಲೆ ಅನ್ನವನ್ನು ತಿಂದಾಗ ಅನ್ನ ಪದಾರ್ಥಗಳು ಅದರಲ್ಲಿ ಕೂತು ಅವಾಗ ನೋವಾಗ್ಲಿಕ್ಕೆ ಶುರುವಾಗುತ್ತೆ. ಆ ನೋವಿನಿಂದ ಅವರು ಅವಾಗ ಏನ್ ಮಾಡ್ತಾರೆ ಅಂದ್ರೆ ಅನ್ನ ಪದಾರ್ಥಗಳನ್ನ ಕ್ಲೀನ್ ಮಾಡ್ತಾ ಇರ್ತಾರೆ. ಆ ಕ್ಲೀನ್ ಮಾಡಿಬಿಟ್ಟು ಮತ್ತೆ ಬಿಟ್ಟ ಮೇಲೆ ಹಲ್ಲು ಹುಳುಕಾಗಿರೋದು ನಿಂತು ಹೋಯ್ತೇನೋ ಅನ್ಕೊಂಡು ಸುಮ್ಮನಾಗಿರ್ತಾರೆ. ಇಂಥ ಒಂದು ದಂತಕುಳಿ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ, ನಾವು ಹಾಲಲ್ಲಿ ಅಂತ ಹೇಳ್ತೀವಿ, ಚಿಕ್ಕ ಮಕ್ಕಳಲ್ಲಿ ಬರುತ್ತೆ. ಆಮೇಲೆ ದೊಡ್ಡವರಲ್ಲಿ ಶಾಶ್ವತ ಹಲ್ಲುಗಳು ಅಂತ ಹೇಳ್ತೀವಿ, ಪರ್ಮನೆಂಟ್ ಹಲ್ಲು, ಆ ಪರ್ಮನೆಂಟ್ ಹಲ್ಲುಗಳಲ್ಲಿ ಬರುತ್ತೆ. ಇನ್ನು ಕೆಲವು ಸಾರಿ ಏನಾಗುತ್ತೆ ಅಂತಂದ್ರೆ ಹಲ್ಲು ಹುಳುಕಾಗೋದು ಬಂದು ನಿಂತು ಕೆಲವು ಸಾರಿ ಅದಕ್ಕೆ ಉಪಚಾರ ಮಾಡಿಸ್ಕೊಂಡ್ಮೇಲೆ ಮತ್ತೆ ಸೆಕೆಂಡರಿ ಕೇರೀಸ್ ಅಂತ ಹೇಳ್ತೀವಿ, ಅವಾಗಲೂ ಸಹಿತ ಬರುತ್ತೆ. ಹಾಗಾಗಿ ದಂತಕುಳಿ ಅನ್ನುವುದು ಪ್ರತಿಯೊಬ್ಬ ಮನುಷ್ಯನಲ್ಲಿ 32 ಹಲ್ಲು, ಅತಿ ಕಡಿಮೆ ಅಂದ್ರೆ 28 ಇರುತ್ತೆ. ಯಾಕಂದ್ರೆ ದವಡೆ ಹಲ್ಲು ಅಥವಾ ಜ್ಞಾನದಂತ ನಾವೇನ್ ಹೇಳ್ತೀವಲ್ಲ, ಅದು ಕೆಲವು ಸಾರಿ ಹೊರಗಡೆ ಬರದೇ ಇದ್ರು 28 ಹಲ್ಲುಗಳಿಗೆ ತುಂಬಾ ಸಾರಿ ಈ ದಂತಕುಳಿ ಬಂದೇ ಬರ್ತಾ ಇರ್ತದೆ, ಸರಿಯಾಗಿ ಹಲ್ಲು ಕ್ಲೀನ್ ಮಾಡಲಿಲ್ಲ ಅಂತಂದ್ರೆ, ಹಲ್ಲು ಸ್ವಚ್ಛಗೊಳಿಸಲಿಲ್ಲ ಅಂತಂದ್ರೆ. ಹಾಗಾಗಿ ಈ ದಂತಕುಳಿಯ ಬಗ್ಗೆ ತುಂಬಾ ತಿಳುವಳಿಕೆ ಅವಶ್ಯ. ಅದರ ಜೊತೆ ಅದರ ನಿವಾರಣೆ ಮತ್ತು ಉಪಾಯ ಎರಡು ಮಾಡ್ಕೊಂಡು ಇರಬೇಕು ಅಂತ ಹೇಳ್ತೇನೆ.
ಸ್ವಲ್ಪ ನಮಗೆ ಈ ವಸಡು ರೋಗ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ತೀರಾ? ಖಚಿತವಾಗಿ ಈ ವಸಡು ರೋಗಗಳು ಅಂತಂದ್ರೆ ತುಂಬಾ ಜನಗಳು ಏನ್ ಅನ್ಕೊಂಡಿರ್ತಾರೆ ಅಂದ್ರೆ ಬರೀ ವಸಡು ಬಾವು ಬಂದಿದೆ ಅಥವಾ ವಸಡಿನಲ್ಲಿ ರಕ್ತ ಬರ್ತಾ ಇದೆ, ಹಲ್ಲು ಉಜ್ಜಿದ್ರೆ ವಸಡಿನಲ್ಲಿ ರಕ್ತ ಬರುತ್ತೆ, ಆಮೇಲೆ ಹಸಿರು ಆ ರಕ್ತದ ಜೊತೆ ಕೀವು ಸಹಿತ ಬರುತ್ತದೆ ಮತ್ತೆ ಬಾವು ಬಂದಿರುತ್ತದೆ ಅಂತ ಹೇಳ್ತಾ ಇರ್ತಾರೆ. ಇದೆಲ್ಲ ಯಾಕಾಗತ್ತಪ್ಪ ಅಂತಂದ್ರೆ ಸರಿಯಾಗಿ ಹಲ್ಲನ್ನ ಸರಿ ಕ್ಲೀನ್ ಮಾಡದೇ ಇದ್ರೆ, ಅಂದ್ರೆ ನೀವು ಹಲ್ಲನ್ನ ಸರಿಯಾಗಿ ಉಜ್ಜಬೇಕು. ಹಲ್ಲಿನ ಜೊತೆ ಚಿಗುರು ಮರ್ದನ ಅಂತ ಹೇಳ್ತೀವಿ. ಮರ್ದನ ಅಂತಂದ್ರೆ ಅದನ್ನ ಮಸಾಜ್ ಅಂತ ಹೇಳ್ತೀವಿ ನಾವು. ಮಾಮೂಲಾಗಿ ಆ ಒಸಡನ್ನ ಮಸಾಜ್ ಮಾಡಿಕೊಂಡ್ರೆ ಚೆನ್ನಾಗಿ ಒಸಡಿನ ಆರೋಗ್ಯ ಇರುತ್ತದೆ. ಹಾಗಾಗಿ ಒಸಡಿನ ಆರೋಗ್ಯ ಅತಿ ಪ್ರಮುಖವಾದದ್ದು. ಯಾಕಂತಂದ್ರೆ ಒಸಡು ಎಲುಬಿನ ಮೇಲೆ ಒಂದು ಕವಚ. ಎಲುಬಿನ ಒಳಗಡೆ ನಿಮಗೆ ಹಲ್ಲಿನ ಬೇರುಗಳು ಇರೋದ್ರಿಂದ ಸಂಪೂರ್ಣವಾಗಿ ಹಲ್ಲು ಸರಿಯಾಗಿರ್ಬೇಕು ಅಂತಂದ್ರೆ ನಿಮಗೆ ಹೆಲ್ದಿ ಗಮ್ಸ್ ಅಂತ ಹೇಳ್ತೀವಿ ನಾವು. ಅಂದ್ರೆ ಆರೋಗ್ಯಯುತ ಒಸಡು, ಆರೋಗ್ಯಯುತ ಎಲುಬು, ಆರೋಗ್ಯಯುತ ಹಲ್ಲು, ಈ ಮೂರು ಇರೋದ್ರಿಂದ ನೀವು ಆರಾಮದಾಯಕವಾಗಿ ಅನ್ನವನ್ನು ಜಗಿಯಬಹುದು, ಚೆನ್ನಾಗಿ ಮಾತಾಡ್ಬೋದು, ಹಾಡು ಹೇಳ್ಬೋದು. ಈ ಎಲ್ಲ ತುಂಬಾ ಕಾರ್ಯಗಳಿರುತ್ತೆ ಹಲ್ಲಿನಿಂದ. ಅಂತ ಒಂದು ಕೆಲಸವನ್ನ ಈ ಚಿಗುರು ಅಥವಾ ನಾವು ಒಸಡು ಅಂತ ಹೇಳ್ತೀವಿ. ಚಿಗುರು ಅನ್ನೋದು ತೆಲುಗುದಲ್ಲಿ ಚಿಗುರು ಅಂತಿರ್ತಾರೆ, ಕನ್ನಡದಲ್ಲಿ ಒಸಡು ಅಂತಿರ್ತಾರೆ. ಹಾಗಾಗಿ ಈ ಒಸಡನ್ನ ತುಂಬಾ ಆರೋಗ್ಯವಾಗಿ ನೀವು ಇಟ್ಕೋಬೇಕು. ಸರ್, ಹಾಗಾದ್ರೆ ಈಗ ಸ್ವಲ್ಪ ನಮಗೆ ಬಾಯಿಯ ಕ್ಯಾನ್ಸರ್ ಬಗ್ಗೆ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? ಖಚಿತವಾಗಿ ಬಾಯಿ ಕ್ಯಾನ್ಸರ್ ಅನ್ನೋದು ತುಂಬಾ ನಮ್ಮಲ್ಲಿ ರ್ಯಾಂಪಂಟ್ ಆಗಿದೆ. ಯಾಕಂತಂದ್ರೆ ತುಂಬಾ ಜನಗಳು ಈ ಗುಟ್ಕಾ, ಕೈನಿ, ಆಮೇಲೆ ಅಡಿಕೆ, ಸುಣ್ಣವನ್ನು ಜಗಿಯುವುದರಿಂದ ತುಂಬಾ ಜನಗಳಿಗೆ ಮೊದಲು ಏನ್ ಬರ್ತಾ ಇರ್ತದೆ ಅಂತಂದ್ರೆ ಬಾಯಿ ಉರಿ, ಆಮೇಲೆ ಬಾಯಿ ಕಟ್ಟು. ನಾವು ಅದನ್ನ ಪ್ರೀ ಮಲಿಗ್ನೆಂಟ್ ಕಂಡೀಷನ್, ಪ್ರೀ ಮಲಿಗ್ನೆಂಟ್ ಲೇಷನ್ಸ್ ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ಜನಗಳಿಗೆ ತಿಳಿಯೋದಿಲ್ಲ ಏನಂತ. ಏನೋ ಒಂದು ಬಿಳಿ ಇದೆ ಅಥವಾ ಯಾವುದೋ ಒಂಥರ ಅಲ್ಸರ್ ಇದೆ, ಅದನ್ನ ಅವರು ಸುಮಾರು ದಿನದಿಂದ ಅದೇ ತರ ಏನು ಪರವಾಗಿಲ್ಲ ಅಂದ್ಬಿಟ್ಟು ಯಾವುದೋ ಒಂದು ಔಷಧಿಯನ್ನ ತಗೊಂಡು, ಇಲ್ಲಾಂದ್ರೆ ಬಿ ಕಾಂಪ್ಲೆಕ್ಸ್ ತಗೊಳ್ತಾ ಇರ್ತಾರೆ. ಏನಿಲ್ಲ ಬಾಯಿ ಉರಿತಾ ಇದೆ ಅಪ್ಪ, ಬಿ ಕಾಂಪ್ಲೆಕ್ಸ್ ತಗೊಂಡ್ರೆ ಅಂದ ತಕ್ಷಣ ಬಿ ಕಾಂಪ್ಲೆಕ್ಸ್ ತಗೊಳ್ತಾ ಇರ್ತಾರೆ. ಆದ್ರೆ ಎಲ್ಲಿವರೆಗೂ ಅವ್ರು ಬಾಯಿ ಕಟ್ ಆಗೋದಿಲ್ಲ ಅಂತಂದ್ರೆ ಬಾಯಿ ತೆಗೆಯುವುದು, ನೀವು ಏನು ಮೌತ್ ಓಪನ್ ಅಂತ ಹೇಳ್ತೀವಿ ನಾವು ಇಂಗ್ಲಿಷ್ ಅಲ್ಲಿ, ಬಾಯಿ ತೆಗೆಯುವುದಕ್ಕೆ ಕಷ್ಟ ಆಗತ್ತೆ ಒಂದು. ಆಮೇಲೆ ಎರಡನೇದಾಗಿ ಕೆಲವು ಸಾರಿ ಬಾಯಿಲಿ ಅಲ್ಸರ್ ಬರುತ್ತೆ, ಅಲ್ಸರ್ ಬಂದ್ಬಿಟ್ಟು ಅದು ಯಾವತ್ತೂ ಕಡಿಮೆ ಆಗನೇ ಆಗೋದಿಲ್ಲ. ಆ ತರ ಏನಾದ್ರು ಇದ್ದಾಗ ಈ ಬಾಯಿ ಕ್ಯಾನ್ಸರ್ಗೆ ತುತ್ತಾಗುವ ಒಂದು ಚಾನ್ಸಸ್ ತುಂಬಾ ಇದೆ ಅಂತ ನಾನು ಹೇಳ್ತೀನಿ. ಇದಕ್ಕೆ ಈ ಎಲ್ಲ ಕಾರಣಗಳು, ಅದ್ರ ಜೊತೆ ತುಂಬಾ ಜನಗಳು ಸಿಗರೇಟ್ ಸೇರ್ತಿರ್ತಾರೆ. ಇನ್ನು ಹಾನಿಕರಕವಾದ ಅಂತಂದ್ರೆ ವ್ಯಸನ ಇರುತ್ತೆ. ವ್ಯಸನ ಅಂತಂದ್ರೆ ಅದು ಸರಾಯಿ ಕುಡಿಬಹುದು. ಅಂತವೆಲ್ಲ ಏನಾಗುತ್ತೆ ಅಂತಂದ್ರೆ ಈ ಒಂದೊಂದೇ ಕಾರಣಭೂತವಾಗಿ ಬಾಯಿ ಅರ್ಬುದಕ್ಕೆ ಕಾರಣಗಳಾಗಿವೆ. ಈಗ ಎಷ್ಟೊಂದು ಜನ ಹೇಳ್ತಾರೆ ನನ್ಗೇನು ಹಲ್ಲೋವಿಲ್ಲ, ನಾನು ಯಾಕೆ ಸುಮ್ಮನೆ ಡೆಂಟಿಸ್ಟ್ ಹತ್ರ ಚೆಕಪ್ ಹೋಗ್ಬೇಕು, ಹಲ್ಲೋವು ಬಂದಾಗ ನೋಡ್ಕೊಳ್ಳೋಣ ಮುಂದೆ ಬಂದಾಗ, ಸೊ ಅಲ್ಲಿ ತನಕ ಏನ್ ಬೇಡ ಅಂತ. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಇದು ಏನಂತಂದ್ರೆ ಜನರ ಒಂದು ಮನೋಲಾಭಿಷಯ ಯಾವ ತರ ಇರುತ್ತಂತೆ, ಏನಿಲ್ಲಪ್ಪ ನನ್ಗೆ ಯಾಕೆ ನೋವು ಇಲ್ಲ, ನಾನು ಯಾಕೆ ಹೋಗ್ಬೇಕೀಗ, ಇದು ಅನ್ನೋದು ತುಂಬಾ ಒಂದು ಮಿಥ್ಯೆ ಅಂತ ಹೇಳ್ಬೋದು ನಾವು. ಯಾಕಂತಂದ್ರೆ ಎಷ್ಟೋ ವ್ಯಾಧಿಗಳು ನಮ್ಮ ದೇಹದಲ್ಲಿ ಹೊರಗಡೆ ಉಲ್ಬಣವಾಗಿ ಕಾಣಿಸಿಕೊಳ್ಳುವವರೆಗೂ ನಮಗೆ ಅರ್ಥ ಆಗೋದಿಲ್ಲ. ಹಾಗಾಗ್ಬಿಟ್ಟು ಈ ಒಂದು ಹಲ್ಲಿನ ದಂತಪುಳಿ ಆಗ್ಬೋದು, ಅಥವಾ ನೀವು ಒಸಡು ರೋಗ ಆಗ್ಬೋದು, ಅಥವಾ ಬಾಯಿ ಕ್ಯಾನ್ಸರ್ ಆಗ್ಬೋದು, ಇದು ಯಾವುದೇ ಇದ್ರೂ ಸಹ ಕೆಲವು ಸಾರಿ ಏನಾಗತ್ತಂತಂದ್ರೆ ಎಲ್ಲಿವರೆಗೆ ಉಲ್ಬಣವಾಗಿ ನೋವು ಬರುವುದಿಲ್ಲವೋ, ಎಲ್ಲಿವರೆಗೆ ಉಲ್ಬಣವಾಗಿ ಅನ್ನವನ್ನು ಜಿಗಿಲಿಕ್ಕೆ ಬರುವುದಿಲ್ಲವೋ, ಎಲ್ಲಿವರೆಗೆ ಹಲ್ಲು ಅಳಗಾಡುವುದಿಲ್ಲವೋ ಅಲ್ಲಿವರೆಗೆ ಜನ ಏನಂತಾರೆ ಅಂದ್ರೆ ನಾನು ಚೆನ್ನಾಗಿದ್ದೀನಿ ಅನ್ಕೊಂಡಿರ್ತಾರೆ. ಆದ್ರೆ ತುಂಬಾ ಗುಪ್ತವಾದದ್ದು. ಯಾಕಂತಂದ್ರೆ ತುಂಬಾ ಜನಗಳು ಕನ್ನಡಿಯಲ್ಲಿ ಮುಖವನ್ನು ಎಷ್ಟೋ ಸಾರಿ ನೋಡಿರ್ತೀವಿ, ನಾವು ನೋಡ್ಕೊಂಡಿರ್ತೀವಿ. ಆದ್ರೆ ಯಾರು ಬಾಯಿ ಈ ಹಲ್ಲುಗಳ ಬಗ್ಗೆ ಆಲೋಚನೆ ಮಾಡೋದಿಲ್ಲ. ಎಲ್ಲರೂ ಏನ್ ಅನ್ಕೊಳ್ತಾರೆ ಅಂದ್ರೆ ಸರಿ ನಮ್ಗೆ ಏನ್ ತೊಂದರೆ ಇಲ್ಲಲ್ಲ. ಅದಕ್ಕೆ ನಾನು ಹೇಳುವುದು ಒಂದೇನಂತಂದ್ರೆ ತೊಂದರೆ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಹಾಗಾಗಿ ದಂತ ವೈದ್ಯರ ಅಥವಾ ತಜ್ಞ ವೈದ್ಯರ ಸಲಹೆಯನ್ನು ಪಡ್ಕೊಂಡ್ರೆ ಅದು ಇದರಿಂದ ಯಾವುದೇ ಅನಾನುಕೂಲ ಯಾವುದೂ ಆಗುದಿಲ್ಲ. ಆ ಅನಾನುಕೂಲಗಳನ್ನು ತಪ್ಪಿಸ್ಲಿಕ್ಕೆ ನೀವೇನ್ ಮಾಡ್ಬೇಕಂತಂದ್ರೆ ಕನಿಷ್ಠ ಪಕ್ಷ ತಾವು ಕನ್ನಡಿಯಲ್ಲಿ ಮುಖವನ್ನು ನೋಡ್ಕೊಂಡಾಗ ಹಲ್ಲುಗಳನ್ನು ನೋಡ್ಕೊಳ್ರಿ ಅಂತ ಹೇಳ್ತೀವಿ ನಾವು. ಹಲ್ಲುಗಳನ್ನು ನೋಡದೇ ಇರುವುದರಿಂದ ಹಾಗಾಗಿ ದಂತ ವೈದ್ಯರ ಅಥವಾ ತಜ್ಞ ವೈದ್ಯರ ಭೇಟಿ ಮಾಡಿದ್ರೆ ಅವರು ನಿಮಗೆ ಗೊತ್ತಿರದೇ ಇರುವಂತ ಕೆಲವು ವಿಷಯಗಳನ್ನ ಹೇಳ್ತಾರೆ. ಆತರ ಹೇಳಿದ್ರೆ ನಿಮ್ಗೆ ಒಳ್ಳೇದು. ಈಗ ಡಯಾಬಿಟಿಸ್ ಅನ್ನೋದು ಮಧುಮೇಹ, ಇದೇನು ಎಲ್ಲಾ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರ ತನಕ ಎಲ್ಲಾರ್ಗೂ ತುಂಬಾ ಕಾಮನ್ ಆಗ್ಬಿಟ್ಟಿದೆ ಈಗ. ಸೊ ಇದು ನಮ್ಮ ಬಾಯಿಯ ಆರೋಗ್ಯದ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅಂತ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈಗ ಜಾಗತಿಕವಾಗಿ ಇವೆಲ್ಲ ಏನಾಗಿದೆ ಅಂದ್ರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ. ಮಧುಮೇಹ ಅನ್ನೋದೊಂದು ಲೈಫ್ ಸ್ಟೈಲ್ ಡಿಸಾರ್ಡರ್. ತುಂಬಾ ಜನಗಳಿಗೆ ಈ ಫಿಸಿಕಲ್ ಎಕ್ಸರ್ಸೈಸ್ ಇರೋದಿಲ್ಲ. ಎಷ್ಟೋ ಜನಗಳನ್ನ ನಾವು ನೋಡಿದೀವಿ
ತುಂಬ ಯಂಗ್ ಏಜಲ್ಲಿ, ಅಂದರೆ ನಾವು ಇನ್ನು ಡಯಾಬಿಟಿಸ್ ಮೆಲಿಟಸ್ ಅಂತ ಹೇಳ್ತಾರೆ, ಅದು ಏನಿಲ್ಲಪ್ಪ 40 ವರ್ಷ ಆದಮೇಲೆ ಬರುತ್ತೆ, ಯಾಕಂದರೆ ಅವಾಗ ಕೆಲಸಗಳು ಕಡಿಮೆ ಇರುತ್ತೆ ಅನ್ನತ್ತೆ. ಆದರೆ ಆ ಥರ ಏನಿಲ್ಲ. ಈಗಿನ ವೈದ್ಯಕೀಯ ಲೇಖನಗಳು ಎಲ್ಲಿವರೆಗೆ ಬಂದಿದೆ ಅಂತಂದರೆ 14-15 ವರ್ಷದ ಮಕ್ಕಳಿಗೆ ಸಹಿತ ಡಯಾಬಿಟಿಸ್ ಬಂದಿದೆ. ಅಂಥ ಒಂದು ಡಯಾಬಿಟಿಸ್, ಮಧುಮೇಹ ಮತ್ತು ಬಾಯಿ ಆರೋಗ್ಯ ತುಂಬಾ ಕನೆಕ್ಟೆಡ್. ಯಾಕಂದರೆ ಯಾವ ಮನುಷ್ಯನಲ್ಲಿ ಮಧುಮೇಹ ಇರುತ್ತೋ ಅಂಥವರಿಗೆ ಈ ಜಿಂಜೈಟಿಸ್, ಗಮ್ ಡಿಸೀಸ್, ಒಸಡು ರೋಗಗಳು, ಆಮೇಲೆ ಒಸಡು ರೋಗಗಳಿಂದ ಒಂದು ಮಧುಮೇಹದ ಬಾಧ್ಯತೆ ಜಾಸ್ತಿ ಆಗುತ್ತಾ ಇರುವಂಥ ಕೆಲವು ಕಾರಣಗಳು ಸಹಿತ ನಾವು ವೈದ್ಯಕೀಯ ಲೇಖನದಲ್ಲಿ ನೋಡ್ಬೋದು. ಹಾಗಾಗಿಬಿಟ್ಟು ಮಧುಮೇಹ ಮತ್ತು ಒಸಡು ರೋಗಗಳು ಎರಡೂ ಸಹ ನಾವು ಒಂದು ನಾಣ್ಯದ ಎರಡು ಮುಖ ಅಂತ ಹೇಳ್ಬೋದು. ಯಾಕಂತಂದ್ರೆ ಕೆಲವು ಸಾರಿ ಏನಾಗುತ್ತೆ ಅಂದರೆ ನಿಮಗೆ ಮಧುಮೇಹದ ರೋಗ ಲಕ್ಷಣಗಳು ನಿಮ್ಮ ಒಸಡಿನಲ್ಲಿ ಕಾಣು ಬರುತ್ತೆ. ಹಾಗಾಗಿಬಿಟ್ಟು ಮಧುಮೇಹ ಮತ್ತು ಒಸಡು ರೋಗ ತುಂಬಾ ಒಂದು ಮಹತ್ವವನ್ನು ಪಡೆದಿದೆ ಈಗಿನ ಕಾಲದಲ್ಲಿ. ಹಾಗಾಗಿ ನೀವು ಮಧುಮೇಹ ಇದ್ರೆ ಖಚಿತವಾಗಿ ದಂತವೈದ್ಯರ ಹತ್ರ ಹೋಗಿ ಒಸಡು ರೋಗಗಳ ಬಗ್ಗೆ ಒಂದು ಚಿಕಿತ್ಸೆ ಆಗಲಿ ಅಥವಾ ಅದರ ವೈಜ್ಞಾನಿಕ ಉಪಚಾರ ಆಗಲಿ ಮಾಡಿಸ್ಕೊಳ್ಳೋದು ಮಾಡಬೇಕು. ಹಾಗಾದ್ರೆ ಈಗ ಗರ್ಭಿಣಿಯರಲ್ಲಿ ಇದು ನಮ್ಮ ಬಾಯಿ ಆರೋಗ್ಯ ಎಷ್ಟು ಪ್ರಾಮುಖ್ಯ ಹೊಂದಿದೆ ಗರ್ಭಿಣಿ ಇದ್ರಲ್ಲಿ, ಅಥವಾ ಅವರು ಪ್ರೆಗ್ನೆನ್ಸಿಯಲ್ಲಿ ಏನಾದ್ರು ಟ್ರೀಟ್ಮೆಂಟ್ ಮಾಡಿಸ್ಕೋಬಹುದು ಏನಾದ್ರು ತೊಂದರೆ ಇತ್ತು ಅಂದ್ರೆ? ಇದು ತುಂಬಾ ಒಳ್ಳೆಯ ಪ್ರಶ್ನೆನೇ. ಯಾಕಂತಂದ್ರೆ ತುಂಬಾ ಜನಗಳಿಗೆ ತಿಳಿದಿರೋದಿಲ್ಲ. ಏನಂತಾರಂತಂದ್ರೆ, ಇಲ್ಲಪ್ಪ ಗರ್ಭಿಣಿ ಹೊರಗಡೆ ಹೋಗಬಾರ್ದು, ಮೇಲಾಗಿ ದಂತವೈದ್ಯರ ಹತ್ರ ಹೋಗ್ಲೇಬಾರ್ದು, ಯಾಕಂದ್ರೆ ಅವರು ಏನಾದ್ರು ಮಾಡಿದ್ರೆ ಮತ್ತೆ ಗರ್ಭಿಣಿಯರಿಗೆ ಮಧ್ಯದಲ್ಲಿ ಮಗು ಏನಾದ್ರು ಆಗ್ಬಿಡುತ್ತೋ ಏನೋ, ಆ ಥರ ಎಲ್ಲ ತಿಳ್ಕೊಂಡಿರ್ತಾರೆ. ಅದು ಒಂದು ಮೂಢನಂಬಿಕೆ. ಯಾವುದೇ ವೈಜ್ಞಾನಿಕ ಲೇಖನಗಳಾಗಲಿ ಅಥವಾ ಯಾವುದೇ ಅದರ ಮೇಲೆ ಸಂಬಂಧಿತ ಸ್ಟಡಿಗಳಾಗಲಿ, ಹೌದು ಒಬ್ಬ ಗರ್ಭಿಣಿ ಸ್ತ್ರೀ ನಮಗೆ ಬೇಕಾಗಿರುವಂಥ ದಂತದ ಬಗ್ಗೆ ಅಥವಾ ದಂತ ರೋಗದ ಬಗ್ಗೆ ಟ್ರೀಟ್ಮೆಂಟ್ ಆಗಲಿ ಅಥವಾ ಅದರ ಉಪಚಾರಗಳನ್ನಾಗಲಿ ಮಾಡಿಸ್ಲಿಕ್ಕೆ ಒಂದು ಟೈಮ್ ಇರುತ್ತೆ. ಆದರೆ ಯಾವಾಗಲೂ ಇನ್ನೇನು ಗರ್ಭಿಣಿ ಆಗ್ತಾಳ ಅಂದಾಗ ಅಂಥವರು ದಂತವೈದ್ಯರು, ತಜ್ಞವೈದ್ಯರ ಹತ್ರ ಹೋಗಿ ಭೇಟಿಯಾಗಿ ಅವರು ಬಾಯಿ ರೋಗ ಯಾವುದೇ ಇಲ್ಲದೇ ಇರುವುದಂತೆ ಮಾಡಿಕೊಳ್ಳೋದು ಒಳ್ಳೆಯದು. ಯಾಕಂತಂದ್ರೆ ಒಂದು ವೇಳೆ ಗರ್ಭಿಣಿ ಆದ್ಮೇಲೆ ಅವಳೇನಾದ್ರು ದಂತವೈದ್ಯರ ಹತ್ರ ಹೋದ್ರೆ ಕೆಲವೊಂದು ಟ್ರೀಟ್ಮೆಂಟ್ ಅನ್ನು ಅವ್ರು ಮಾಡದೇ ಇರ್ಬೋದು. ಆ ಒಂದು ಕಾರಣಕ್ಕಾಗಿ ಗರ್ಭಿಣಿ ಆದವಳು ಒಂದು ವೇಳೆ ಒಸಡು ರೋಗ ಇದ್ರೆ, ಪೆರಿಡೋಂಟೈಟಿಸ್ ಕೂಡ ಇದ್ರೆ, ಅವಳಿಗೆ ಲೋ ಬರ್ತ್ ವೇಟ್ ಬೇಬೀಸ್ ಅಂತ ಹೇಳ್ತೀವಿ ನಾವು, ಅಂದ್ರೆ ಕಡಿಮೆ ತೂಕದ ಮಕ್ಕಳ ಜನನ ಆಗಲಿಕ್ಕೆ ಸಾಧ್ಯ ಇದೆ. ಆಮೇಲೆ ಕೆಲವೊಂದು ಸಾರಿ ದಂತುಕುಳಿಯಾಗಿ ಇನ್ಫೆಕ್ಷನ್ ಬಂದು ಮುಖ ಬಾವು ಬರುವುದು, ಆ ಥರ ಇನ್ಫೆಕ್ಷನ್ ಆದಾಗ ಒಂದೊಂದ್ಸರಿ ಅಬಾರ್ಷನ್ ಆಗೋ ಚಾನ್ಸಸ್ ಇದೆ. ಯಾಕಂತಂದ್ರೆ ಸೆಪ್ಟಿಸಿಮಿಯಾ ಅಂತ ಹೇಳ್ತೀವಿ, ಬ್ಯಾಕ್ಟೀರಿಯಮಿಯಾ ಅಂತ ಹೇಳ್ತೀವಿ. ಅವಾಗೆಲ್ಲ ತೊಂದರೆದನ್ನು ತಪ್ಪಿಸ್ಬೇಕು ಅಂತಂದ್ರೆ ಖಚಿತವಾಗಿ ಗರ್ಭಿಣಿಯರು ದಂತವೈದ್ಯರು ಮತ್ತು ತಜ್ಞ ವೈದ್ಯರ ಭೇಟಿ ಮಾಡಿ ತಮ್ಮ ಬಾಯಿ ಆರೋಗ್ಯದ ಮಹತ್ವದ ಬಗ್ಗೆ ತಿಳಿದುಕೊಂಡು ಅದನ್ನ ಚೆನ್ನಾಗಿಟ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಮಾಡುವುದು ಒಳ್ಳೆಯದಂತ ನಾನು ಹೇಳ್ತೀನಿ. ಈಗ ನಾವು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಈಗ ನಾವು ಬಾಯಿಯ ಆರೋಗ್ಯ ಕಾಪಾಡ್ಕೋಬೇಕಂದ್ರೆ ನಾವು ದಿನನಿತ್ಯ ಏನೇನು ಪಾಲಿಸಬಹುದು? ಅದೇ ಅಂದ್ರೆ ನಾವು ಅದನ್ನ ನಿತ್ಯ ನಿಯಮಗಳಂತ ಹೇಳ್ತೀವಿ. ಈಗ ಕೆಲವರು ಜನ ಹೇಳ್ತಿರ್ತಾರೆ, ದೇವರಿಗೆ ಹೋಗಿದ್ರೆ ಏನ್ ಮಾಡ್ಬೇಕಪ್ಪ, ಬೆಳಗ್ಗೆ ಎದ್ದ ತಕ್ಷಣ ಮುಖ ತೊಳ್ಕೋಬೇಕು, ಕೈಕಾಲು ತೊಳ್ಕೋಬೇಕು. ಆ ಥರ ನಾವು ಸಹಿತ ದೇಹ ಶುಚಿ ಇಡಬೇಕು ಅಂತಾರೆ. ನಿಮ್ಮ ಬಾಯಿ ಆರೋಗ್ಯದ ಶುಚಿ ಸಹಿತ ಇರಬೇಕು. ಏಕಂತಂದ್ರೆ ಈ ಬಾಯಿ ದೇಹದ ಅವಿಭಾಜ್ಯ ಅಂಗ. ಈ ದೇಹದ ಅವಿಭಾಜ್ಯ ಅಂಗವನ್ನು ನಾವು ನಿತ್ಯ ನಿಯಮಗಳು ಯಾವ ಥರ ಪಾಲಿಸಬೇಕು ಅಂತಂದ್ರೆ, ಬೆಳಗ್ಗೆ ಎದ್ದ ತಕ್ಷಣ ಬೇಗನೆ ಎದ್ದು ಹಲ್ಲನ್ನು ಸರಿಯಾಗಿ ಉಜ್ಜಬೇಕು. ಹಲ್ಲು ಉಜ್ಜುವ ತುಂಬ ಪದ್ಧತಿಗಳಿದೆ. ನಿಮಗೆ ಯಾವುದು ಒಂದು ಸರಿ ಕಾಣುತ್ತೋ ಅದರಿಂದ ಹಲ್ಲು ಉಜ್ಜಿರಿ. ಆಮೇಲೆ ಅದು ಬ್ರಷು ಪೇಸ್ಟ್ ಯೂಸ್ ಮಾಡ್ತಿರ್ತಾರೆ, ತುಂಬ ಪರಿಕರಗಳಿದೆ. ಬ್ರಷು ಪೇಸ್ಟು ಬಿಟ್ಟು ಮತ್ತೆ ತುಂಬ ಪರಿಕರಗಳಿದೆ. ನೀವು ಯಾವುದೇ ಪರಿಕರಗಳನ್ನು ಉಪಯೋಗ ಮಾಡೋದನ್ನು ಒಂದು ಸರಿಯಾಗಿ ಹಲ್ಲನ್ನು ಉಜ್ಜಬೇಕು. ಎರಡನೇದಾಗಿ 2 ಊಟಗಳ ಮಧ್ಯೆ ಏನಾದರೂ ತಿಂದರೆ ಅವಾಗಲೂ ಸಹಿತ ಹಲ್ಲು ಉಜ್ಜಬೇಕು. ಆಮೇಲೆ ಪಿಷ್ಟ ಶರ್ಕರಾದಿಗಳು, ನಾವು ಜಿಗುಟ್ ಪದಾರ್ಥಗಳು ಅಂತ ಹೇಳ್ತೀವಿ, ಆ ಜಿಗುಟ್ ಪದಾರ್ಥಗಳನ್ನು ಊಟದ ಮಧ್ಯದಲ್ಲಿ ತಿನ್ಬೇಕು. ಊಟ ಆದ್ಮೇಲೆ ತಿನ್ನಬಾರ್ದು. ಊಟ ಆದ್ಮೇಲೆ ತಿಂದ್ರೆ ಅದು ಜಿಗುಟು ಪದಾರ್ಥಗಳು ಹಲ್ಲಿಗೆ ಹತ್ಕೊಂಡು ಅಲ್ಲಿ ಇದ್ದು ದಂತ ಕುಳಿ ಆಗ್ಲಿಕ್ಕೆ, ಹಲ್ಲು ಹುಳುಕಾಗ್ಲಿಕ್ಕೆ ಕಾರಣೀಭೂತವಾಗಿರುತ್ತದೆ. ಅದಾದ್ಮೇಲೆ ರಾತ್ರಿ ಮಲಗುವಾಗ ಮತ್ತೆ ಬ್ರಷ್ ಮಾಡ್ಬೇಕು. ಯಾಕಂದ್ರೆ ನೀವು ಎಷ್ಟು ಸಾರಿ ಊಟ ಮಾಡ್ತಾರೆ ಅಷ್ಟು ಸಾರಿ ಬ್ರಷ್ ಮಾಡಿ ಅಂತ ನಾವು ಹೇಳ್ತೀವಿ. ಯಾಕಂದ್ರೆ ಕೆಲವು ಜನ 2 ಸಾರಿ ಊಟ ಮಾಡ್ತಾರೆ, ಕೆಲವು ಜನ ಒಂದೇ ಸಾರಿ ಊಟ ಮಾಡ್ತಾರೆ. ಅಂದ್ರೆ ನಾವು ಯೋಗಿಗಳಂತ ಹೇಳ್ತೀವಿ. 2 ಸಾರಿ ಅಂದ್ರೆ ಬೇರೆ ಬೇರೆ ನಾಣ್ಣುಡಿಗಳಿದೆ. ಆದ್ರೆ ಈ ಸಂದರ್ಭದಲ್ಲಿ ನಾನು ಒಂದೇ ಮಾತನ್ನು ಹೇಳ ಬಯಸ್ತೀನಿ. ನಿಮಗೆ ನಿತ್ಯ ನಿಯಮಗಳ ಪಾಠನೆ ಅಂತಂದ್ರೆ ಬೆಳಗ್ಗೆ ರಾತ್ರಿ ಸರಿಯಾಗಿ ಹಲ್ಲು ಉಜ್ಜುವುದು, ಆಮೇಲೆ ನೀರನ್ನ ಜಾಸ್ತಿ ಪ್ರಮಾಣದಲ್ಲಿ ತಗೊಂಡು ಬಾಯಿ ಮುಕ್ಕಳಿಸುವುದು. ಇವೆರಡು ಕಾರ್ಯಕ್ರಮಗಳನ್ನು ನೀವು ಮಾಡಿ ಒಳ್ಳೆಯ ಆರೋಗ್ಯಯುತ ಆಹಾರ, ಸಮತೋಲನ ಆಹಾರ ಮತ್ತು ಫೈಬರ್ ಡೈಟ್ ನೀವು ತಿಂದರೆ ಖಚಿತವಾಗಿ ನಿಮ್ಮ ಹಲ್ಲು ಹುಳುಕಾಗದೇ ಇರೋದು, ಆಮೇಲೆ ನಿಮಗೆ ಹೊಸಡುಗಳು ಬರದೇ ಇರೋದಂತೆ ನೀವು ಪಾಲನೆ ಮಾಡ್ಕೊಂಡು ಹೋಗ್ಬೋದು.
ಈಗ ನೀವು ಹೇಳಿದ್ರಿ ಯಾವ ತೊಂದರೆಗಳು ಬಂದರೆ ಅಂದರೆ ಯಾವ ಲಕ್ಷಣಗಳು ಸಿಂಟಮ್ಸ್ ಬಂದರೆ ನಾವು ದಂತವೈದ್ಯರನ್ನ ಕಾಣಲೇಬೇಕು, ಅಂದರೆ ಮಿಸ್ ಮಾಡಬಾರ್ದು. ಹಾಂ, ಈಗ ಕೆಲವು ಸಾರಿ ಏನಾಗುತ್ತೆ ಅಂತಂದ್ರೆ ಅಲ್ಸರ್ ಅಂತ ಹೇಳ್ತೀವಿ. ಅಲ್ಸರ್ ಬಂದಾಗ ತುಂಬಾ ಜನಗಳು ಏನಿಲ್ಲ, ನೀನು ಜೇನುತುಪ್ಪ ಹಚ್ಕೋಪ ಕಡಿಮೆ ಆಗ್ಬಿಡುತ್ತೆ, ಬಾಯಿ ಉರಿ ಕಡಿಮೆ ಆಗುತ್ತೆ, ಆಮೇಲೆ ಬಿಸಿ ಪದಾರ್ಥಗಳನ್ನ, ಆಮೇಲೆ ಜಾಸ್ತಿ ಸಾಂಬಾರ್ ಪದಾರ್ಥಗಳನ್ನ ತಿನ್ನಕ್ಕೆ ಹೋಗ್ಬೇಡ ಅಂತ ಹೇಳ್ತೀವಿ. ಆದ್ರೆ ಅದು 1 ವಾರ 2 ವಾರ ಆದ್ರೆ ಅಂದ್ರೆ ಕ್ರೋನಿಕ್ ಅಂತ ಹೇಳ್ತೀವಿ ನಾವು. ಖಚಿತವಾಗಿ ನಿಮಗೆ ತಿಳಿದೇ ಇರುವಂತ ಯಾವ್ದಾದ್ರು ಗುಪ್ತ ರೋಗಗಳು, ಅಂದ್ರೆ ಅದು ಬಾಯಿ ಅರ್ಬುದ ಇರ್ಬೋದು, ಮತ್ತೆ ಬೇರೆ ಏನಾದ್ರು ಇರುತ್ತೆ, ಅಂಥವೇನಾದ್ರೂ ನಿಮಗೆ ಇಲ್ಲಪ್ಪ ನಾನು ಮುಂಚಿನ ತರ ಇಲ್ಲ, ಒಂದು ಮಾತು ಅಂದ್ರೆ ಮುಂಚಿನ ತರ ಇಲ್ಲ ಅಂತ ನಿಮ್ಗೆ ಯಾವಾಗ ಅನ್ಸುತ್ತೋ ಅವಾಗ ನೀವು ಇಮಿಡಿಯೇಟ್ ಆಗಿ ವೈದ್ಯರ ಹತ್ರ ಹೋಗಿ ಚೆಕಪ್ ಮಾಡಿಸ್ಕೊಂಡು ಸಲಹೆ ಪಡೆಯೋದು ಒಳ್ಳೇದು. ಈಗ ಬಾಯಿಯ ಆರೋಗ್ಯ ಇದನ್ನ ಕಾಪಾಡೋದ್ರಲ್ಲಿ ನಮ್ಮ ಸರ್ಕಾರ ಏನೇನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದೆ? ಈಗ ಭಾರತ ಸರ್ಕಾರ ಆಗಲಿ ಅಥವಾ ನಮ್ಮ ರಾಜ್ಯ ಸರ್ಕಾರಗಳಾಗಲಿ ತುಂಬಾ ಕಾರ್ಯಕ್ರಮಗಳಿದೆ. ಅಂದ್ರೆ ನ್ಯಾಷನಲ್ ಓರಲ್ ಹೆಲ್ತ್ ಮಿಷನ್ ಅಂತ ಹೇಳ್ತೀವಿ ನಾವು. ನ್ಯಾಷನಲ್ ಓರಲ್ ಹೆಲ್ತ್ ಮಿಷನ್ ಅಲ್ಲಿ ಏನಪ್ಪಾ ಅಂತಂದ್ರೆ, ಆಲ್ರೆಡಿ ನಾನು ಮುಂಚೆನೆ ಹೇಳಿದೆ ಕಾರ್ಯಕ್ರಮದ ಪೀಠಿಕೆಯಲ್ಲಿ, ನಾವು ಜಗತ್ತಿನಲ್ಲಿ 1ನೇ ಸ್ಥಾನದಲ್ಲಿದ್ದೀವಿ ಮಾನವ ಶಕ್ತಿ. ಅಂದ್ರೆ ಯಾವಾಗೋ ಒಂದು ಕಾಲದಲ್ಲಿ ನಾವು ಚೈನಾ ಮುಂದಿದೆ ಅಂತಿದ್ರು, ಈಗ ನಾವು ಮುಂದಿದ್ದೀವಿ. ಆಮೇಲೆ ನಮ್ಮಲ್ಲಿ ಸಹಿತ ಈ ಪಾಪ್ಯುಲೇಷನ್ ಅನ್ನೋದೇನಿದೆ, ಏಜ್ಡ್ ಪೀಪಲ್, ಯಂಗ್ ಪೀಪಲ್ ಅಂಡ್ ಅಡಲ್ಟ್ ಪೀಪಲ್, 3 ಜನರಿದ್ದಾರೆ. ಆ 3 ಜನರಿಗೆ ನಾವು ನಮ್ಮಲ್ಲಿರುವುದು ಏನಪ್ಪ ಎನರ್ಜಿ ಅಂತಂದ್ರೆ ಯಂಗ್ ಪೀಪಲ್. ಆ ಯಂಗ್ ಪೀಪಲ್ ಎನರ್ಜಿಗೆ ವ್ಯಸನ ಮುಕ್ತವಾಗಿರ್ಬೇಕು, ವ್ಯಸನ ಮುಕ್ತ ದೇಶ ಇರಬೇಕು ಅಂತ ಹೇಳ್ಬಿಟ್ಟು ಟೊಬ್ಯಾಕೋ ಇಂಟರ್ವೆನ್ಷನ್ ಸೆಂಟರ್ಸ್ ಅಂತಂದ್ರೆ ವ್ಯಸನ ಮುಕ್ತ ಕೇಂದ್ರಗಳನ್ನ ನಮ್ಮ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಮಾಡಿದೆ. ಪ್ರತಿಯೊಂದು ಜಿಲ್ಲಾ ಆಸ್ಪತ್ರೆಯಲ್ಲಾಗಲಿ ಅಥವಾ ತಾಲೂಕು ಆಸ್ಪತ್ರೆಯಲ್ಲಾಗಲಿ ವ್ಯಸನ ಮುಕ್ತ ಒಂದು ಕೇಂದ್ರ ಇರುತ್ತೆ. ಆ ವ್ಯಸನ ಮುಕ್ತ ಕೇಂದ್ರದಲ್ಲಿ ಅದು ನಿಮಗೆ ತಂಬಾಕು ಇರ್ಬೋದು ಅಥವಾ ಸರಾಯಿ ಇರ್ಬೋದು, ಆ ಥರ ಯಾವುದಾದ್ರೂ ನಿಮಗೆ ವ್ಯಸನ ಇದ್ರೆ ಆ ವ್ಯಸನದ ಮುಕ್ತಿಯನ್ನ ಕಲ್ಪಿಸಲಿಕ್ಕೆ ತಜ್ಞ ವೈದ್ಯರು ಇರ್ತಾರೆ. ಅವ್ರ ಹತ್ರ ಹೋಗಿ ನೀವು ಸಲಹೆ ತಗೊಂಡ್ರೆ ಖಚಿತವಾಗಿ ನಾವು ಸೆಷನ್ ಅಂತ ಹೇಳ್ತೀವಿ ಟೊಬ್ಯಾಕೋ ಇಂಟರ್ವೆನ್ಷನ್ಗೆ. ಆಮೇಲೆ ಒಂದು ಡೈಲಿಂಗ್ ನಂಬರ್ಸ್ ಕೊಟ್ಟಿದ್ದಾರೆ ಅವರು, ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಒಂದು ಡೈಲಿಂಗ್ ನಂಬರ್ ಇದೆ. ಅದಕ್ಕೆ ಕಾಲ್ ಮಾಡಿದ್ರು ಸಹಿತ ಅವರು ನಿಮಗೆ ಖಚಿತವಾಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ನೀವು ಏನಾದರೂ ಸೆಷನ್ ಅಂದ್ರೆ ಅದು ಟೊಬ್ಯಾಕೋ ಇಂಟರ್ವೆನ್ಷನ್ ಸೆಷನ್ಗೆ ನೀವು ಅಪ್ಲೈ ಮಾಡಿದ್ರೆ ಖಚಿತವಾಗಿ ಅದರಿಂದ ನೀವು ಲಾಭ ಪಡ್ಕೊಳ್ಬಹುದು ಅಂತ. ಸೊ ಹಾಗಾದ್ರೆ ಇವತ್ತಿನ ಸಂಚಿಕೆ ಹೈಲೈಟ್ಸ್ ಏನಂತ ಹೇಳ್ಬೋದು ಸರ್? ಮೊದಲನೇದಾಗಿ ನಾನು ಒಂದೇ ಮಾತು ಹೇಳಬಯಸ್ತೀನಿ ಇದರಲ್ಲಿ, ಏನಂತಂದ್ರೆ ಬಾಯಿ ಆರೋಗ್ಯ ಹಾಗೂ ದೇಹದ ಆರೋಗ್ಯ ತುಂಬಾ ಮಹತ್ವದ್ದು. ನಿಮ್ಮ ಮನಸ್ಸಿನಲ್ಲಿರುವಂತ ಒಂದು ಆಲೋಚನೆ ಬಾಯಿಯೇ ಬೇರೆ ದೇಹವೇ ಬೇರೆ ಅನ್ನೋದನ್ನ ಬದಿಗಿಟ್ಟು ಬಿಡಿ. ಯಾಕಂದ್ರೆ ಬಾಯಿ ದೇಹದ ಅವಿಭಾಜ್ಯ ಅಂಗ. ಅದ್ರ ಜೊತೆ ನೀವು ಮಾಡಬೇಕಾಗಿರೋದು ಅಂತದ್ದು ಏನಪ್ಪಾ, ಬಾಯಿಯ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡ್ಕೋಬೇಕು. ತಾನಾಗಿ ಅದು ಬಾಯಿ ಆರೋಗ್ಯ ಚೆನ್ನಾಗಿದ್ರೆ ದೇಹದ ಆರೋಗ್ಯ ಚೆನ್ನಾಗಿರುತ್ತೆ. ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬಾಯಿಯಿಂದಲೇ ದೇಹಕ್ಕೆ ಎಲ್ಲ ಸರಬರಾಜು. ಬಾಯಿಯಿಂದ ಎಲ್ಲಕ್ಕೆ ಸರಬರಾಜು ಇದ್ದಾಗ ನಿಮ್ಮ ಬಾಯಿ ಸರಿಯಾಗಿರದೇ ಇರುವುದರಿಂದ ಬಾಯಿಯಿಂದ ಒಳಗಡೆ ಏನು ಹೋಗ್ತಾ ಇದೆಯೋ ತಿಳಿಯೋದಿಲ್ಲ. ಒಂದು ಉದಾಹರಣೆ, ಬಾಯಿ ಕ್ಯಾನ್ಸರ್ ವೃತ ಇದ್ರೆ ನೀವು ತಿನ್ನುವಂತ ಆಹಾರ ಪದಾರ್ಥಗಳ ಟೇಸ್ಟ್ ಗೊತ್ತಿರೋದಿಲ್ಲ. ಬಾಯಿ ಒಳಗಡೆ ಕೂದಲು ಎಳೆ ಹೋಗುತ್ತೋ ಅಥವಾ ಮತ್ತೇನಾದ್ರೂ ಹೋಗುತ್ತೋ ಅದು ಗೊತ್ತಿರೋದಿಲ್ಲ. ಆ ಕಾರಣದಿಂದ ನಿಮಗೆ ನಾನು ಒಂದೇ ತಿಳಿ ಬಯಸುತ್ತೇನೆ, ಬಾಯಿ ಆರೋಗ್ಯವನ್ನ ತುಂಬಾ ಚೆನ್ನಾಗಿ ಕಾಪಾಡಿಕೊಂಡ್ರೆ ಖಚಿತವಾಗಿ ಆರೋಗ್ಯ ಭಾಗ್ಯ ಅನ್ನುವಂತ ಒಂದು ಮಾತನ್ನ ನಾವು ಪಾಲಿಸ್ಕೊಂಡು ಹೋದ್ರೆ, ನೀವು ಏನ್ ಗಳಿಸ್ಬೇಕಂದ್ರೆ ಆರೋಗ್ಯವನ್ನು ಗಳಿಸ್ಬೇಕು. ನಮ್ಮ ಹಿರಿಯರು ಹೇಳ್ತಾ ಇದ್ರು, ಏನಿಲ್ಲಪ್ಪ ಸಂಪತ್ತು ಹೋದ್ರೆ ಹೋಗ್ಲಿ ಆದ್ರೆ ಆರೋಗ್ಯ ಹೋಗಬಾರ್ದು ಅಂತ. ಆ ಒಂದು ಕಾರಣದಿಂದ ಬಾಯಿ ಆರೋಗ್ಯ ಹಾಗೂ ದೇಹದ ಆರೋಗ್ಯ ಖಚಿತವಾಗಿ ನೀವು ಕಾಪಾಡಿಕೊಡ್ರಿ ಅಂತ ಹೇಳ್ತಾ ನಾನು ತಮ್ಮೆಲ್ಲರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ಡಾಕ್ಟರ್ ವಿವೇಕಾನಂದ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ನಮಗೆ ಇಷ್ಟೊಂದೆಲ್ಲ ಬಾಯಿ ಆರೋಗ್ಯದ ಬಗ್ಗೆ, ಇದರ ಮಹತ್ವದ ಬಗ್ಗೆ ಇಷ್ಟೊಂದೆಲ್ಲ ತಿಳಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.